9ನೇ ಅಧ್ಯಾಯ. ಅದರಲ್ಲಿ ಇವತ್ತು 3ನೇ ಶ್ಲೋಕ. ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ದುರುಕ್ತಿಶ್ಚ ತಯೋಃ ಕಲಿಃ. ಮೈತ್ರೇಯರು ವಿದುರನಿಗೆ ಸ್ವಯಂಭುವ ಮನುವಿನ ಪುತ್ರ ಸಂತತಿಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಪ್ರಾರಂಭದಲ್ಲಿ ಅವರು ಧ್ರುವ ಮಹಾರಾಜನ ಚರಿತ್ರೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಲಿಕ್ಕೆ ಆ ಸ್ವಯಂಭುವ ಮನುವಿನ ಪುತ್ರ ಸಂತತಿ ಹೇಗೆ ಬಂತು ಅನ್ನೋದನ್ನು ವರ್ಣನೆ ಮಾಡ್ತಾ ಈ ಅಧ್ಯಾಯದ ಪ್ರಾರಂಭದಿಂದ ಬ್ರಹ್ಮ ಪುತ್ರನಾದಂತಹ ಅಧರ್ಮನಿಗೆ ಮೃಷಾ ಅನ್ನೋ ಹೆಂಡತಿ, ಅವಳಿಗೆ ದಂಭ ಮತ್ತು ಮಾಯಾ ಎಂಬುದಾಗಿ ಇಬ್ಬರು ಮಕ್ಕಳು. ಅವರನ್ನ ಮಕ್ಕಳಿಲ್ಲದೆ ಇರತಕ್ಕಂತಹ ನಿವೃತ್ತಿ ತಾನು ಸ್ವೀಕಾರ ಮಾಡಿದ ಅಂತ ಹಿಂದೆ ಹೇಳಿ, ಆ ದಂಭ ಮತ್ತು ಮಾಯಾ ಇವರಿಗೆ ಲೋಭ ಮತ್ತು ನಿಕೃತಿ ಎಂಬುದಾಗಿ ಇಬ್ಬರು ಮಕ್ಕಳು. ದಂಭ ಮತ್ತು ಮಾಯಾ ಅನ್ನೋರಿಗೆ ಲೋಭ ಮತ್ತು ನಿಕೃತಿ ಎಂಬುದಾಗಿ ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳಿಗೆ ಕ್ರೋಧ ಮತ್ತು ಹಿಂಸಾ ಎಂಬುದಾಗಿ ಇಬ್ಬರು ಮಕ್ಕಳು. ಕ್ರೋಧ ಮತ್ತು ಹಿಂಸಾ ಅನ್ನೋರಿಗೆ ದುರುಕ್ತಿ, ಕಲಿ ಎಂಬುದಾಗಿ ಇಬ್ಬರು ಮಕ್ಕಳು. ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ದುರುಕ್ತಿಶ್ಚ ತಯೋಃ ಕಲಿಃ. ದುರುಕ್ತೌ ಕಲಿರಾಧತ್ತ ಭಯಂ ಮೃತ್ಯುಂಚ ಸತ್ತಮ ತಯೋಶ್ಚ ಮಿಥುನಂ ಜಜ್ಞೆ ಯಾತನಾ ನಿರಯಸ್ತಥಾ. ಕ್ರೋಧ ಹಿಂಸಾರಿಗೆ ದುರುಕ್ತಿ ಮತ್ತು ಕಲಿ ಎಂಬುದಾಗಿ ಇಬ್ಬರು ಮಕ್ಕಳು. ದುರುಕ್ತಿಯಲ್ಲಿ ಕಲಿಗೆ ಭಯ, ಮೃತ್ಯು ಎಂಬುದಾಗಿ ಇಬ್ಬರು ಗಂಡು ಮಕ್ಕಳು, ಗಂಡು ಮತ್ತು ಹೆಣ್ಣು. ಭಯ ಅಂತ ಗಂಡು, ಮೃತ್ಯು ಅಂತ ಹೆಣ್ಣು, ಕಲಿಯ ಮಕ್ಕಳು. ಅವರಿಗೆ ಯಾತನ, ನಿರಯ ಎಂಬುದಾಗಿ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು. ದುರುಕ್ತೌ ಕಲಿರಾಧತ್ತ ಭಯಂ ಮೃತ್ಯುಂಚ ಸತ್ತಮ ತಯೋಶ್ಚ ಮಿಥುನಂ ಜಜ್ಞೆ ಯಾತನಾ ನಿರಯಸ್ತಥಾ. ಏತೇ ಹ್ಯಧರ್ಮವೃಕ್ಷಸ್ಯ ವಂಶಾಃ ಸಂಸೃತಿಹೇತವಃ ಶ್ರೇಯಸ್ಕಾಮೋ ನ ಸೇವೇತ ಸುತರಾಮಾಶ್ರಮೋತ್ತಮೀ. ಇದುವರೆಗೂ ಹೇಳಿದ ಈ ಎಲ್ಲ ಸಂತತಿ ಏನಿದೆ, ಇವರೆಲ್ಲ ಅಧರ್ಮ ವೃಕ್ಷದ ಸಂತತಿಗಳು. ಇವರೆಲ್ಲ ನಮಗೆ ಈ ಹುಟ್ಟು ಸಾವು ಎಂಬಂತಹ ಸಂಸಾರಕ್ಕೆ ಕಾರಣರಾಗ್ತಕ್ಕಂಥವ್ರು. ಅಧರ್ಮ ವೃಕ್ಷದ ಸಂತತಿಗಳಿವರೆಲ್ಲ, ಇದುವರೆಗೂ ಹೇಳಿದವರೆಲ್ಲರೂ ಕೂಡ. ಹಾಗಾಗಿ ಇವರನ್ನ ಮುಮುಕ್ಷುವಾದವನು ಸೇವಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಶ್ರೇಯಸ್ಕಾಮ, ಯಾರು ಶ್ರೇಯಸ್ಸನ್ನು ಬಯಸ್ತಾರೋ, ಯಾರು ಮೋಕ್ಷವನ್ನು ಬಯಸ್ತಾರೋ ಅಂಥವರು, ವಿಶೇಷವಾಗಿ ಸನ್ಯಾಸಾಶ್ರಮಿಗಳು,
ಈ ಸಂತತಿಯವರನ್ನ ಯಾರನ್ನು ಸೇವೆ ಮಾಡಬಾರದು. ಶ್ರೇಯಸ್ಕಾಮಃ ನ ಸೇವೇತ. ಅದರಲ್ಲೂ ಸುತರಾಂ ಆಶ್ರಮೋತ್ತಮಿ, ಉತ್ತಮಾಶ್ರಮಿಗಳು ಅಂದರೆ ಸನ್ಯಾಸಾಶ್ರಮಿಗಳು, ಅವರು ಈ ಸಂತತಿ ಏನಿದೆ ಅವರನ್ನ ಸೇವಿಸಬಾರದು. ಏತೇ ಹ್ಯಧರ್ಮವೃಕ್ಷಸ್ಯ ವಂಶಾಃ ಸಂಸೃತಿಹೇತವಃ ಶ್ರೇಯಸ್ಕಾಮೋ ನ ಸೇವೇತ ಸುತರಾಂ ಆಶ್ರಮೋತ್ತಮೀ. ಸಂಗ್ರಹೇಣ ಮಯಾ ಖ್ಯಾತಃ ಅನುಸರ್ಗಸ್ತವಾನಘ ತ್ರಿಶ್ರುತ್ವೈತತ್ ಪುಮಾನ್ ಪುಣ್ಯಂ ವಿಧುನೋತ್ಯಾತ್ಮನೋ ಮಲಂ. ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ, ಹೀಗೆ ನಾನು ಸಂಗ್ರಹವಾಗಿ ಅಧರ್ಮ ವಂಶವೃದ್ಧಿಯನ್ನ ನಿನಗೆ ಹೇಳಿದ್ದೇನೆ. ಇದು ಅಧರ್ಮದ ವಂಶದ ವೃದ್ಧಿ ಹೇಗಾಯಿತು ಅನ್ನೋದನ್ನ ಸಂಗ್ರಹ ಮಾಡಿ ಹೇಳಿದ್ದೇನೆ. ಇದು ಕೂಡ ಬ್ರಹ್ಮನ ಲೀಲೆಯಾದ್ದರಿಂದ ಪುಣ್ಯಕರವೇ. ನಾವು ಅಧರ್ಮ ಸಂತತಿಯನ್ನೆಲ್ಲ ಯಾಕೆ ತಿಳ್ಕೊಳ್ಬೇಕು ಅಂತ ಕೆಲವರಿಗೆ ಪ್ರಶ್ನೆ ಬರ್ತದೆ. ಅಧರ್ಮ ವಂಶ ಸಂತತಿಗಳಿವರು ಇದನ್ನ ಯಾಕೆ ಇಲ್ಲಿ ಹೇಳಿದ್ದಾರೆ, ಇದನ್ನ ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ, ಅದಕ್ಕೆ ಇದು ಕೂಡ ಬ್ರಹ್ಮನ ಲೀಲೆ. ಹಾಗಾಗಿ ಅದನ್ನ ತಿಳ್ಕೊಳ್ಳೋದು ಪುಣ್ಯಕರವೇ. ಇದುವರೆಗೂ ಹೇಳಿದ ಈ ಅಧರ್ಮ ವಂಶ ಸಂತತಿ ಏನಿದೆ ಇದನ್ನ 3 ಬಾರಿ ಯಾರು ಕೇಳ್ತಾರೋ ಅಂತಹ ಮನುಷ್ಯರು ತನ್ನಲ್ಲಿ ಇರುವ ರಾಗಾದಿ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ತಾರೆ ಅಂತ. ಈಗ ಹೇಳಿದ ಅಧರ್ಮ ವೃಕ್ಷ ಸಂತತಿಯನ್ನ 3 ಬಾರಿ ಕೇಳಿದರೆ ರಾಗಾದಿ ದೋಷಗಳೆಲ್ಲ ಪರಿಹಾರವಾಗ್ತದಂತೆ. ವಿಧುನೋತಿ ಆತ್ಮನೋ ಮಲಂ. ಸಂಗ್ರಹೇಣ ಮಯಾ ಖ್ಯಾತಃ ಅನುಸರ್ಗಸ್ತವಾನಘ ತ್ರಿಶ್ರುತ್ವೈತತ್ ಪುಮಾನ್ ಪುಣ್ಯಂ ವಿಧುನೋತ್ಯಾತ್ಮನೋ ಮಲಂ. ಅಥಾತ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುದ್ವಃ ಸ್ವಾಯಂಭುವಸ್ಯಾಪಿ ಮನೋಃ ಹರೇರಂಶಾಂಶ ಜನ್ಮನಃ. ಇನ್ನು ಮುಂದೆ ಭಗವಂತನ ಅಂಶಾಂಶಯುಕ್ತನಾಗಿ ಹುಟ್ಟಿರ್ತಕ್ಕಂತಹ ಪವಿತ್ರ ಕೀರ್ತಿಶಾಲಿಯಾದ ಸ್ವಯಂಭುವ ಮನುವಿನ ಮಕ್ಕಳ ವಂಶವನ್ನು ವರ್ಣನೆ ಮಾಡ್ತೇನೆ ಕೇಳು ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಇದುವರೆಗೆ ಅಧರ್ಮ ವೃಕ್ಷ ಸಂತತಿಯನ್ನ ಸಂಗ್ರಹ ಮಾಡಿ ಹೇಳಿದೆ. ಇನ್ನು ಮುಂದೆ ನಾನು ಸ್ವಯಂಭುವ ಮನುವಿನ ಪುತ್ರರ ಸಂತತಿಯನ್ನ ಹೇಳ್ತೇನೆ. ಅವನು ಎಂಥವನು? ಪುಣ್ಯಕೀರ್ತಿ, ಅತ್ಯಂತ ಪವಿತ್ರವಾದ ಕೀರ್ತಿ ಉಳ್ಳವನು. ಆಮೇಲೆ ಹರೇಹೇ ಅಂಶಾಂಶ ಜನ್ಮನಃ, ಹರಿಯ ಅಂಶಾಂಶಯುಕ್ತನಾಗಿ ಹುಟ್ಟಿದವನು. ಹಾಗಾಗಿ ಪವಿತ್ರ ಕೀರ್ತಿಯಾದವನು. ಅಂತಹ ಸ್ವಯಂಭುವ ಮನುವಿನ ಮಕ್ಕಳ ವಂಶವನ್ನೆಲ್ಲ ವರ್ಣನೆ ಮಾಡ್ತೇನೆ ಅಂತಾರೆ. ಇಲ್ಲಿ ಹರೇಹೇ ಅಂಶಾಂಶ ಜನ್ಮನಃ ಅಂತ ಒಂದು ಪದ ಇದೆ. ಅಂಶಾಂಶ ಜನ್ಮ ಅಂದ್ರೆ ಏನು? ಹರೇಹೇ ಅಂಶಾಂಶ ಜನ್ಮ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಮನು ಮಹಾರಾಜ ಅಂಶಾಂಶ ಸಂಭೂತ ಅಂತ ಹೇಳಿದ್ದಾರೆ. ಭಗವಂತನ ಹರಿಯ ಅಂಶಾಂಶ ಸಂಭೂತ, ಅಂಶಾಂಶ ಜನ್ಮ ಅಂತ. ಇದು ಹೇಗೆ? ಹರಿಯ ಅಂಶ ಬ್ರಹ್ಮ, ಬ್ರಹ್ಮನ ಅಂಶ ಅಂದ್ರೆ ಅವನ ಒಂದು ಅರ್ಧ ದೇಹ ಅಂತ ಅರ್ಥ. ಆದ್ರಿಂದ ಬ್ರಹ್ಮನ ಅರ್ಧ ದೇಹದಿಂದ ಹುಟ್ಟಿದವನು ಮನು. ಇನ್ನೊಂದು ಅರ್ಧ ದೇಹದಿಂದ ಹುಟ್ಟಿದವಳು ಶತರೂಪಾದೇವಿ. ಹಿಂದೆ ಆ ಕಥೆ ಬಂದಿದೆ. ಚತುರ್ಮುಖ ಬ್ರಹ್ಮದೇವರು
ತಮ್ಮ ಶರೀರವನ್ನು 2 ಭಾಗ ಮಾಡಿಕೊಂಡ್ರು. ಅದರಲ್ಲಿ ಅರ್ಧ ಭಾಗದಿಂದ ಸ್ವಯಂಭೂಮನು, ಇನ್ನರ್ಧ ಭಾಗದಿಂದ ಶತರೂಪಾದೇವಿ ಹುಟ್ಟಿದರು ಅಂತ ತೃತೀಯ ಸ್ಕಂದದಲ್ಲಿ ಹೇಳಿದೆ. ಅದನ್ನೇ ಇಲ್ಲಿ ಅಂಶಾಂಶ ಜನ್ಮನಃ ಹರೇಹೇ ಅಂಶಾಂಶ ಜನ್ಮನಃ ಅಂತ ಆ ತೃತೀಯ ಸ್ಕಂದದಲ್ಲಿ ಹೇಳಿದ ಈ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಎಲ್ಲ ವ್ಯಾಖ್ಯಾನಕಾರರು ಸಾಧಾರಣವಾಗಿ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅರ್ಧ ದೇಹ, ಚತುರ್ಮುಖ ಬ್ರಹ್ಮದೇವರ ಅರ್ಧ ದೇಹದಿಂದ ಹುಟ್ಟಿದವರು ಅಂತ ಶ್ರೀಧರಿಯ ವ್ಯಾಖ್ಯಾನ ಮೊದಲಾದವರೆಲ್ಲ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವರು ಸ್ವಲ್ಪ ಬೇರೆ ಹೇಳಿದ್ದಾರೆ. ಅವರೇನಂತಾರೆ ಅಂದರೆ, ಹರಿಯ ಅಂಶ ಅಂದರೆ ಕಪಿಲ, ದತ್ತ, ಯಜ್ಞ, ಪೃಥು, ವೃಷಭ ಇಂಥವರೆಲ್ಲ ಹರಿಯ ಅಂಶರು. ಅವರ ಜನ್ಮಕ್ಕೆ ಕಾರಣ ಈ ಮನು. ಮುಂದೆ ಅವರ ಎಲ್ಲರ ಜನ್ಮಕ್ಕೆ ಕಾರಣನಾಗ್ತಕ್ಕಂಥವನು ಈ ಮನು. ಆದ್ರಿಂದ ಅವನು ಅಂಶ ಹರೇಹೇ ಅಂಶಾಂಶ ಜನ್ಮ ಅಂತ. ಹರಿಯ ಅಂಶರಾದ ಕಪಿಲ, ದತ್ತಾತ್ರೇಯ, ಯಜ್ಞ ಮೊದಲಾದವರೇನಿದ್ದಾರೆ ಅಂಥವರಿಗೆ ಕಾರಣನಾದವನು ಅಂತ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಅಂಶಾಂಶ ಜನ್ಮ ಅಂತ ಅನ್ನೋದಕ್ಕೆ ವಿಶ್ವನಾಥ ವ್ಯಾಖ್ಯಾನ. ಹರೇರಂಶಾನಾಂ ಕಪಿಲದತ್ತ ಯಜ್ಞ ಪೃಥು ಋಷಭಾದೀನಾಂ ಜನ್ಮ ಯತಃ, ಇವರ ಜನ್ಮ ಎಲ್ಲ ಯಾರಿಂದ ಆಯಿತೋ ತಸ್ಯ. ಆದರೆ ಈ 2 ವ್ಯಾಖ್ಯಾನಗಳು ಕೂಡ, ಶ್ರೀಧರಿಯ ವ್ಯಾಖ್ಯಾನ ಆಗಿರ್ಬೋದು ಅಥವಾ ವಿಶ್ವನಾಥ ವ್ಯಾಖ್ಯಾನ ಆಗಿರ್ಬೋದು, 2 ವ್ಯಾಖ್ಯಾನಗಳು ಕೂಡ ಅಸಂಗತ. ಯಾಕೆ ಅಂದರೆ ಹರಿಯ ಅಂಶ ಹರಿಯೇ ಆಗಿರಬೇಕು ಹೊರತು ಬೇರೆ ಯಾರೂ ಅಲ್ಲ. ಬ್ರಹ್ಮನ ಅಂಶ ಅಂದರೆ ಅವನ ದೇಹದ ಅಂಶ ಅಂತ ಅರ್ಥ ಮಾಡಿದ್ದಾರೆ. ಅದು ಆ ಶಬ್ದದ ಅರ್ಥ ಅಲ್ಲ. ಬ್ರಹ್ಮನ ದೇಹದ ಒಂದು ಅಂಶದಿಂದ ಮನು, ಇನ್ನೊಂದು ಅಂಶದಿಂದ ಶತರೂಪಾದೇವಿ ಅಂತ. ಅದು ಬ್ರಹ್ಮನ ಅಂಶ ಅಂತ ಅನ್ನೋದು ಆ ಶಬ್ದದ ಅರ್ಥ ಸರಿ ಬರೋದಿಲ್ಲ. ಬ್ರಹ್ಮನ ದೇಹದ ಅಂಶ ಅಂತ. ಮತ್ತೆ ಕಪಿಲ, ದತ್ತ, ಯಜ್ಞ ಮುಂತಾದವರೆಲ್ಲ ಹರಿಯ ಅಂಶದ ಅಂಶ ಅನ್ನೋದು ಹೇಗೆ ಸಾಧ್ಯ? ಅವರ ಜನ್ಮ ಆಗಿರೋದು ಮನುವಿನಿಂದ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಮನು ಮಹಾರಾಜನಿಂದ ಅವರ ಜನ್ಮ ಆದದ್ದಲ್ಲ. ಎಲ್ಲೋ ಮುಂದೆ ಬರ್ತಕ್ಕಂಥವರು. ಹಾಗಾಗಿ ಸ್ಪಷ್ಟವಾಗಿ ಅಂಶಾಂಶ ಜನ್ಮನಃ ಅನ್ನೋ ಪದಕ್ಕೆ ಇದೆಲ್ಲ ಸರಿಯಾದ ವ್ಯಾಖ್ಯಾನಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹರೇಹೇ ಅಂಶಾಂಶ ಜನ್ಮನಃ ಅನ್ನೋ ಪದಕ್ಕೆ ಸರಿಯಾದ ಅಭಿಪ್ರಾಯ ಏನು ಅನ್ನೋದನ್ನು ಮಧ್ವಾಚಾರ್ಯರು ಬ್ರಹ್ಮವೈವರ್ತ ಪುರಾಣದ ವಾಕ್ಯವನ್ನು ಉದಾಹರಿಸಿ ತಿಳಿಸ್ತಾ ಇದ್ದಾರೆ. ಬ್ರಹ್ಮವೈವರ್ತ ಪುರಾಣ ಏನು ಹೇಳ್ತಾ ಇದೆ ಅಂದರೆ, ಆವಿಷ್ಟ ಹರಿಣ ಜೀವಾ ಬ್ರಹ್ಮ ದಕ್ಷೋ ಮನುಪೃಥು ಶಕ್ರಾದ್ಯ ಋಷಯಶ್ಚೈವ ಮತ್ಸ್ಯವ್ಯಾಸಾದಯೋ ಹರಿಃ ಇತಿ ಬ್ರಹ್ಮವೈವರ್ತೆ. ಬ್ರಹ್ಮ, ದಕ್ಷ, ಮನು, ಪೃಥು, ಇಂದ್ರಾದಿ ದೇವತೆಗಳು ಮತ್ತು ಋಷಿಗಳು ಇವರೆಲ್ಲ ಜೀವರೇ. ಆದರೆ ಹರಿಯ ಆವೇಶ ಪಾತ್ರರಾದ್ದರಿಂದ ಹರಿಯ ಅಂಶ ಎಂಬುದಾಗಿ ಕರೆಸ್ಕೊಳ್ತಾರೆ. ಹರಿಯ ಅಂಶ ಅಂತಂದ್ರೆ ಇವರೆಲ್ಲ ಹರಿಯ ಆವೇಶ ಪಾತ್ರರು ಅಂತ ಅರ್ಥ. ಇವರೆಲ್ಲ ಜೀವಿಗಳೇ. ಹರಿಯ ಆವೇಶ ಇದೆ ವಿಶೇಷವಾಗಿ. ಆವಿಷ್ಟಾಹ ಹರಿಣಾಹ ಅಂತ. ಹರಿಣ ಆವಿಷ್ಟಾಹ ಜೀವಾಹ, ಹರಿಯ ಆವೇಶ ಪಾತ್ರರಾದ ಜೀವರುಗಳು. ಆದ್ರಿಂದ ಹರಿಯ ಅಂಶ ಎಂಬುದಾಗಿ ಕರೆಸ್ಕೊಳ್ತಾರೆ. ಹೊರತು ಸಾಕ್ಷಾತ್ ಅಂಶ ಅಲ್ಲ. ಸಾಕ್ಷಾತ್ ಅಂಶರು ಅಂದರೆ ಮತ್ಸ್ಯ, ಕೂರ್ಮ, ವ್ಯಾಸ, ಕೃಷ್ಣ ಮೊದಲಾದವರೆಲ್ಲ ಇದ್ದಾರಲ್ಲ, ಇವರು ಸಾಕ್ಷಾತ್ ಅಂಶಭೂತರು. ಹೊರತು ಈ ಜೀವರಾದ ಇಂದ್ರಾದಿಗಳು, ಪೃಥು, ಮನು, ದಕ್ಷ ಇವರೆಲ್ಲ ಸಾಕ್ಷಾತ್ ಅಂಶ ಅಲ್ಲ, ಹರಿಯ ಆವೇಶ ಪಾತ್ರರು ಅಂತ ಹೀಗೆ ಬ್ರಹ್ಮವೈವರ್ತ ಪುರಾಣ ತಿಳಿಸ್ತಾ ಇದೆ. ಆದ್ದರಿಂದ ಮನು ಏನಾದ ಅಲ್ಲಿ
ಹರೇಹೇ ಅಂಶಾಂಶ ಜನ್ಮ ಅಂದರೆ ಬ್ರಹ್ಮಾಂಡಾಂತರ್ಗತನಾದ ಪುರುಷನಾಮಕ ಹರಿಯ ಅಂಶವೂ ಶ್ವೇತದ್ವೀಪ ಅಲ್ಲಿರ್ತಕ್ಕಂತಹ ರೂಪ ಅದರ ಅಂಶ ರಾಜರಾಜೇಶ್ವರ ಎಂಬ ಒಂದು ರೂಪ. ಈ ರಾಜರಾಜೇಶ್ವರ ಎಂಬ ಭಗವಂತನ ರೂಪ ಏನಿದೆ ಅದು ಎಲ್ಲ ರಾಜರುಗಳಲ್ಲಿ ವಿಶೇಷವಾಗಿ ಆವಿಷ್ಟವಾದಂತಹ ಒಂದು ರೂಪ. ಆದ್ದರಿಂದ ಆ ಭಗವಂತನ ರಾಜರಾಜೇಶ್ವರ ರೂಪ ಆವಿಷ್ಟವಾದ್ದರಿಂದ ಮನು ಮುಂತಾದವರೆಲ್ಲ ರಾಜರು ಹರಿಯ ಅಂಶಾಂಶ ಸಂಭೂತರು ಅಂತಲೇ ಕರೆಸ್ಕೊಳ್ತಾರೆ. ಎಲ್ಲ ರಾಜರುಗಳಲ್ಲಿಯೂ ಕೂಡ ಆ ಭಗವಂತನ ರಾಜರಾಜೇಶ್ವರ ಎಂಬ ರೂಪ ವಿಶೇಷವಾಗಿ ಆವಿಷ್ಟವಾಗಿರ್ತದೆ. ಪುರುಷನಾಮಕನಾದ ಹರಿಯ ಅಂಶ ಎಲ್ಲರೊಳಗೂ ಆವಿಷ್ಟವಾಗಿರ್ತದೆ. ಆ ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಅಂಶಾಂಶಭೂತ ಅಂತ ಹೇಳಿದ್ದು. ಹೀಗೆ ಭಗವಂತನ ಅಂಶಾಂಶಯುಕ್ತನಾಗಿ ಹುಟ್ಟಿರ್ತಕ್ಕಂತಹ ಪವಿತ್ರ ಕೀರ್ತಿಯಾದ ಸ್ವಯಂಭುವ ಮನುವಿನ ಮಕ್ಕಳ ವಂಶವನ್ನ ಇನ್ನು ಮುಂದೆ ನಾನು ವರ್ಣನೆ ಮಾಡ್ತೇನೆ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಅಥಾತ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುದ್ವಃ ಸ್ವಯಂಭುವಸ್ಯಾಪಿ ಮನೋಃ ಹರೇರಂಶಾಂಶ ಜನ್ಮನಃ ಪ್ರಿಯವ್ರತೋತ್ಥಾನಪಾದೌ ಶತರೂಪಾಲಭತ್ಸುತೌ ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಸ್ಥಿತೌ. ಹಿಂದೆ ತೃತೀಯ ಸ್ಕಂದದಲ್ಲಿ ಕೇಳಿಸ್ತಾ ಇಲ್ಲ ಆಚಾರ್ಯ. ಇವಾಗ ಕೇಳಿಸ್ತಿದ್ಯಾ? ಈಗ ಕೇಳುತ್ತೆ. ಎಲ್ಲಿಂದ ಹೋಗಿತ್ತು? ಹಿಂದೆ ತೃತೀಯ ಸ್ಕಂದದಲ್ಲಿ ಅಂತ ಹೇಳ್ತಾ ಇದ್ರಿ. ಹೌದಾ? ಈ ಶ್ಲೋಕದ ಅಭಿಪ್ರಾಯ ಮೊದಲಿಂದ ಹೇಳಿದ್ದು. ತೃತೀಯ ಸ್ಕಂದದಲ್ಲಿ ಶತರೂಪಾದೇವಿ ಮತ್ತು ಸ್ವಯಂಭುವ ಮನುವಿನ ಉತ್ಪತ್ತಿಯನ್ನ ಹೇಳಿದರು. ಆ ಶತರೂಪಾದೇವಿ ಸ್ವಯಂಭುವ ಮನುವಿನಿಂದ ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬುದಾಗಿ ಇಬ್ಬರು ಮಕ್ಕಳನ್ನ ಪಡಿತಾಳೆ. ಅವರು ರಾಜರಾಜೇಶ್ವರ ಎಂಬ ಭಗವಂತನ ರೂಪದಿಂದ ಆವಿಷ್ಟರಾಗಿರ್ತಕ್ಕಂಥವ್ರು. ಯಾಕೆ? ಜಗತಃ ರಕ್ಷಾಯಾಮ್, ಲೋಕರಕ್ಷಣೆಗೋಸ್ಕರ ಭಗವಂತ ರಾಜರಾಜೇಶ್ವರ ರೂಪದಿಂದ ಇವರಲ್ಲಿ ಆವಿಷ್ಟನಾಗಿದ್ದಾನೆ. ಅಂತಹ ಇಬ್ಬರು ಮಕ್ಕಳು ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬುದಾಗಿ ಇಬ್ಬರು ಮಕ್ಕಳನ್ನ ಶತರೂಪಾದೇವಿ ಸ್ವಯಂಭುವ ಮನುವಿನಿಂದ ಪಡೆದ್ಲು ಅಂತ ಹೇಳ್ತಾ ಇದ್ದಾರೆ.
ಬ್ರಹ್ಮವೈವರ್ತ ಪುರಾಣದ ವಾಕ್ಯ ನಾವು ಹಿಂದೆ ನೋಡಿದ್ವಿ. ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬ್ರಹ್ಮ, ದಕ್ಷೋ, ಮನುಃ, ಶಕ್ರಾದ್ಯಾಹ ಋಷಯಶ್ಚೈವ ಅಂತ ಹೇಳಿದ್ದಾರೆ. ಅಂದ್ರೆ ದೇವತೆಗಳು, ಋಷಿಗಳು ಹರಿಯ ಅಂಶರು ಅಂತ. ಹರಿಯ ಅಂಶರು ಹೇಗೆ ಅಂದ್ರೆ ಆವೇಶ ಪಾತ್ರರು ಅಂತ ಬ್ರಹ್ಮವೈವರ್ತ ಪುರಾಣ ಹೇಳಿದೆ ಅಲ್ಲಿ. ಆದರೆ ಪ್ರಿಯವ್ರತ, ಉತ್ತಾನಪಾದ ಮುಂತಾದ ಚಕ್ರವರ್ತಿಗಳು ಹೇಗೆ ಹರಿಯ ಅಂಶರು ಅಂದ್ರೆ ರಾಜರಾಜೇಶ್ವರ ರೂಪ ಏನಿದೆ ಆ ರಾಜರಾಜೇಶ್ವರ ರೂಪದಿಂದ ಆವಿಷ್ಟರಾದವರು ಅಂತ ಹೇಳಬೇಕು. ಇದಕ್ಕೇನು ಪ್ರಮಾಣ? ಅಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಅದು ಸ್ಪಷ್ಟವಾಗಿ ಇಲ್ಲ. ಅಲ್ಲಿ ಎಲ್ಲರದ್ದು ಹೇಳಿದ್ದಾರೆ. ಶಕ್ರಾದ್ಯಾಹ ಋಷಯಶ್ಚೈವ ಮನುಃ, ಪೃಥುಃ, ದಕ್ಷ ಎಲ್ಲ ಹೇಳ್ತಾ ಬಂದಿದ್ದಾರೆ. ಅಲ್ಲಿ ಅವರೆಲ್ಲರ ಒಳಗೂ ಅವರೆಲ್ಲರೂ ಕೂಡ ಹರಿಯ ಆವೇಶ ಪಾತ್ರರು ಅಂತಷ್ಟೇ ಹೇಳಿದ್ದಾರೆ. ವಿಶೇಷವಾಗಿ ರಾಜರ ಒಳಗೆ ಇರುವ ರಾಜರಾಜೇಶ್ವರ ರೂಪ ಭಗವಂತನದ್ದು, ಅದರಿಂದ ಆವಿಷ್ಟರಾದವರು ಈ ರಾಜರುಗಳು ಅಂತ ಅನ್ನೋದೇನಿದೆ, ಚಕ್ರವರ್ತಿಗಳ ಒಳಗೆ ಆವಿಷ್ಟರಾದ ಆ ರಾಜರಾಜೇಶ್ವರ ರೂಪದ ಬಗ್ಗೆ ಆ ಶ್ಲೋಕ ಸರಿಯಾದ ಪ್ರಮಾಣವನ್ನು ಹೇಳ್ತಾ ಇಲ್ಲ. ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಈ ಚಕ್ರವರ್ತಿಗಳು ಹರಿಯ ಅಂಶದಿಂದ ಅವತಾರ ಮಾಡಿದವರು ಅಂತ ಹೇಳ್ತಾರೆ. ಆದ್ದರಿಂದ ಸರಿಯಾದ ಅಭಿಪ್ರಾಯ ಏನು ಅನ್ನೋದನ್ನ ಮಧ್ವಾಚಾರ್ಯರು ಹರಿವಂಶ ಪುರಾಣದ ವಾಕ್ಯವನ್ನು ಉದಾಹರಿಸಿ ನಮಗೆ ತಿಳಿಸಿಕೊಡ್ತಾರೆ. ಹರಿವಂಶದ ಒಂದು ಶ್ಲೋಕ, ಪ್ರಿಯವ್ರತೋತ್ಥಾನಪಾದ ಪ್ರಮುಖೇಶು ಹರಿಸ್ವಯಂ ಆವಿಷ್ಟ ಸರ್ವಭೂಪೇಶು ಋಷಭಾದ್ಯಾ ಸ್ವಯಂ ಹರಿಹಿ ಇತಿ ಹರಿವಂಶೇಶು. ಹರಿವಂಶದ ವಾಕ್ಯದಲ್ಲಿ ಪ್ರಿಯವ್ರತ, ಉತ್ತಾನಪಾದ ಮುಂತಾದ ಪ್ರಮುಖರಾದಂತಹ ಪುಣ್ಯಕೀರ್ತಿಶಾಲಿಗಳಾದ ಚಕ್ರವರ್ತಿಗಳೇನಿದ್ದಾರೆ ಆ ಚಕ್ರವರ್ತಿಗಳಲ್ಲಿ, ಎಲ್ಲ ಚಕ್ರವರ್ತಿಗಳಲ್ಲಿಯೂ ಕೂಡ ಶ್ರೀಹರಿ ರಾಜರಾಜೇಶ್ವರ ರೂಪದಿಂದ ಆವಿಷ್ಟನಾಗಿದ್ದಾನೆ. ಇನ್ನು ಋಷಭ, ತಾಪಸ, ಮನು ಮೊದಲಾದವರು ಸಾಕ್ಷಾತ್ ಹರಿಯ ಅಂಶರೇ ಆಗಿದ್ದಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಋಷಭಾದ್ಯಾ ಸ್ವಯಂ ಹರಿಹಿ. ಋಷಭ, ತಾಪಸ ಮೊದಲಾದವರೆಲ್ಲ ಸ್ವಯಂ ಭಗವಂತನೇ. ಈ ಪ್ರಿಯವ್ರತ, ಉತ್ತಾನಪಾದ ಮುಂತಾದ ಪುಣ್ಯಕೀರ್ತಿಗಳಾದಂತಹ ಯಾವ ಚಕ್ರವರ್ತಿಗಳಿದ್ದಾರೆ ಅವರಲ್ಲಿ ಸರ್ವಭೂಪೇಶು, ಭೂಪರು ಅಂದರೆ ರಾಜರುಗಳು, ಚಕ್ರವರ್ತಿಗಳು, ಅವರ ಒಳಗೆ ಹರಿಹಿ ಆವಿಷ್ಟ, ಭಗವಂತನ ಆವೇಶ ಇದೆ ಅಂತ. ಹೀಗೆ ಹರಿವಂಶ ಪುರಾಣ ಮತ್ತು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಬ್ರಹ್ಮವೈವರ್ತ ಪುರಾಣ ಇದನ್ನ ಇಟ್ಟುಕೊಂಡಾಗ ನಮಗೆ ಭಗವಂತನ ಅಂಶಾಂಶ ಸಂಭೂತರು ಇವರು ಹೇಗೆ ಅನ್ನೋದು ಗೊತ್ತಾಗ್ತದೆ. ಅದನ್ನೇ ಹರೇಹೇ ಅಂಶಾಂಶ ಜನ್ಮನಃ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಅದರ ಸ್ಪಷ್ಟತೆಯನ್ನು ಇಲ್ಲಿ ವಾಸುದೇವಸ್ಯ ಕಲಯ ರಕ್ಷಾಯಾಂ ಜಗತ ಸ್ಥಿತೌ ಅಂತ ಹೇಳಿದ್ದು. ಹೀಗೆ ಪ್ರಿಯವ್ರತ ಮತ್ತು ಉತ್ತಾನಪಾದರಲ್ಲಿ ಲೋಕರಕ್ಷಣೆಗೋಸ್ಕರ ಭಗವಂತ ರಾಜರಾಜೇಶ್ವರ ರೂಪದಿಂದ ಆವಿಷ್ಟನಾಗಿದ್ದಾನೆ. ಅಂತಹ ಇಬ್ಬರು ಮಕ್ಕಳನ್ನ ಶತರೂಪಾದೇವಿ ಹಡೆದಳು. ಪ್ರಿಯವ್ರತೋತ್ಥಾನಪಾದೌ ಶತರೂಪಾಲಭತ್ಸುತೌ ವಾಸುದೇವಸ್ಯ ಕಲಯ ರಕ್ಷಾಯಾಂ ಜಗತಸ್ಥಿತೌ. ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋಃ ಸುರುಚಿ ಪ್ರೇಯಸಿ ಪತ್ಯುಃ ನೇತರಾ ಯತ್ಸುತೋ ಧ್ರುವಃ. ಶತರೂಪಾದೇವಿ ಸ್ವಯಂಭೂ ಮನುವಿನ ಇಬ್ಬರು ಮಕ್ಕಳೇನಿದ್ದಾರೆ, ಪ್ರಿಯವ್ರತ ಅದರಲ್ಲಿ ದೊಡ್ಡವನು, ಎರಡನೆಯವನು ಉತ್ತಾನಪಾದ. ಆ ಉತ್ತಾನಪಾದನ ಚರಿತ್ರೆಯನ್ನು ಮೊದಲು ತಿಳಿಸ್ತಾರೆ. ಉತ್ತಾನಪಾದನಿಗೆ ಸುನೀತಿ ಮತ್ತು
ಸುರುಚಿ ಎಂಬುದಾಗಿ ಇಬ್ಬರು ಪತ್ನಿಯರು. ಸುನೀತಿ ಸುರುಚಿಸ್ತಯೋ ಜಾಯೇ. ಸುನೀತಿ ಮತ್ತು ಸುರುಚಿ ಎಂಬುದಾಗಿ ಇಬ್ಬರು ಉತ್ತಾನಪಾದನಿಗೆ ಜಾಯೇ ಅಂದ್ರೆ ಹೆಂಡತಿಯರು. ಜಾಯಾ ಜಾಯೇ ದ್ವಿವಚನ. ಇಬ್ಬರು ಹೆಂಡತಿಯರು. ಅವರಲ್ಲಿ ಸುರುಚಿ ಏನಿದ್ದಾಳೆ ಅವಳ ಮೇಲೆ ರಾಜನಿಗೆ ಬಹಳ ಮೋಹ. ಸುರುಚಿ ಪ್ರೇಯಸಿ ಪತ್ಯು ಪ್ರೇಯಸಿ. ಸುರುಚಿ ಅಂತನ್ನೋಳು ಬಹಳ ಪ್ರೇಯಸಿಯಾಗಿದ್ಲು. ಅವಳ ಮೇಲೆ ಹೆಚ್ಚು ಮೋಹ ಇತ್ತು ಉತ್ತಾನಪಾದನಿಗೆ. ಸುನೀತಿಯಲ್ಲಿ ಅದಿರಲಿಲ್ಲ, ಅಷ್ಟಿರಲಿಲ್ಲ. ಸುರುಚಿಯ ಮೇಲೆ ಇರುವಷ್ಟು ಮೋಹ ಸುನೀತಿಯ ಮೇಲೆ ಇರಲಿಲ್ಲ. ಆ ಸುನೀತಿಯ ಮಗನೇ ಧ್ರುವ. ಯತ್ಸುತೋ ಧ್ರುವ ನ ಇತರ ಯತ್ಸುತೋ ಧ್ರುವ. ಇತರ ಅಂದ್ರೆ ಇನ್ನೊಬ್ಬಳು. ಸುರುಚಿ ಪತ್ಯು ಪ್ರೇಯಸಿ. ಸುರುಚಿ ಅಂತನ್ನೋಳು ಗಂಡನಿಗೆ ಅತ್ಯಂತ ಪ್ರೇಯಸಿಯಾಗಿದ್ಲು. ಇತರ ನ ಇನ್ನೊಬ್ಬಳಲ್ಲ ಅಂದ್ರೆ ಸುನೀತಿ ಆಗಿರಲಿಲ್ಲ. ಆ ಸುನೀತಿಯ ಮಗನೇ ಧ್ರುವ. ಯತ್ಸುತೋ ಧ್ರುವ. ಆ ಧ್ರುವನ ತಾಯಿಯಾದ ಸುನೀತಿ ಏನಿದ್ದಾಳೆ ಆ ಸುನೀತಿಯ ಮೇಲೆ ರಾಜನಿಗೆ, ಉತ್ತಾನಪಾದ ರಾಜನಿಗೆ ಅಷ್ಟೊಂದು ಮೋಹ ಇರಲಿಲ್ಲ. ಸುರುಚಿಯ ಮೇಲೆ ಇರುವಷ್ಟು ಮೋಹ ಅವಳ ಮೇಲೆ ಇರಲಿಲ್ಲ. ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋ ಸುರುಚಿ ಪ್ರೇಯಸಿ ಪತ್ಯು ನೇತರ ಯತ್ಸುತೋ ಧ್ರುವ. ಏಕದಾ ಸುರುಚೇ ಪುತ್ರಂ ಅಂಕಮಾರೋಪ್ಯ ಲಾಳಯನ್ ಉತ್ತಮಂ ನಾರುರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ಒಂದು ಸಲ ಏನಾಯ್ತು ಅಂದ್ರೆ, ಸುರುಚಿಯ ಮಗ ಉತ್ತಮ ಅಂತ ಅವನಿಗೆ ಹೆಸರು. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಆ ಉತ್ತಮ ಅನ್ನೋನು ರಾಜನಾದಂತಹ ಉತ್ತಾನಪಾದನ ತೊಡೆಯ ಮೇಲೆ ಕೂತಿದ್ದ. ಅವನನ್ನ ಆ ಸಿಂಹಾಸನದಲ್ಲಿ ತೊಡೆಯ ಮೇಲೆ ಕೂಡಿಸ್ಕೊಂಡು ಮುದ್ದಾಡ್ತಾ ಇದ್ದ ರಾಜ. ಆವಾಗ ಈ ಧ್ರುವ ಅವನೂ ಕೂಡ ತಂದೆ ತೊಡೆಯನ್ನ ಏರಬೇಕು ಅಂತ ಬಂದ. ಆದರೆ ಆ ರಾಜ ಏರಿಸ್ಕೊಳ್ಳಿಲ್ಲ. ಧ್ರುವ ತಂದೆ ತೊಡೆಯನ್ನ ಏರಬೇಕು ಅಂತ ಪ್ರೀತಿಯಿಂದ ಬಂದ್ರೆ ಆ ತೊಡೆ ಮೇಲೆ ಉತ್ತಮ ಕೂತಿದ್ದಾನೆ. ಅವನನ್ನ ಮುದ್ದಾಡಿಸ್ತಾ ಕೂತಿದ್ದ ರಾಜ. ಅದನ್ನ ನೋಡಿ ಈ ಧ್ರುವನು ಕೂಡ ತಂದೆ ತೊಡೆ ಮೇಲೆ ಕೂಡಬೇಕು ಅಂತ ಬಂದ. ಆದರೆ ರಾಜ ಕೂಡಿಸ್ಕೊಳ್ಳಿಲ್ಲ. ಏಕದಾ ಸುರುಚೇ ಪುತ್ರಮಂಕಮಾರೋಪ್ಯ ಲಾಳಯನ್ ಉತ್ತಮಂ ನಾರುರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ತಥಾ ಚಿಕೀರ್ಷಮಾಣಂ ತಂ ಸಪತ್ನ್ಯಾಸ್ತನಯಂ ಧ್ರುವಂ ಸುರುಚಿ ಶೃಣ್ವತೋ ರಾಜ್ಞಃ ಶೀರ್ಷಮಾಹಾತಿ ಗರ್ವಿತ. ಅವನು ರಾಜ ಏರಿಸ್ಕೊಳ್ಳಿಲ್ಲ ತೊಡೆಯನ್ನ. ಆದರೆ ಧ್ರುವ ಮಗು ಪಾಪ ಇನ್ನೂ ಹಠ ಮಾಡಿದ. ರಾಜನ ತೊಡೆಯನ್ನ ಏರಬೇಕು ಅಂತ ಪ್ರಯತ್ನ ಮಾಡಿದ. ಈ ರೀತಿ ಪ್ರಯತ್ನ ಮಾಡ್ತಾ ಇರೋದನ್ನ ನೋಡಿ ಆ ಪಕ್ಕದಲ್ಲಿ ಕೂತಂತಹ ಸುರುಚಿ, ಸವತಿಯ ಮಗ ಧ್ರುವ ಇವನು, ಆ ಸವತಿಯ ಮಗ ಈ ರೀತಿ ಪ್ರಯತ್ನ ಮಾಡ್ತಾ ಇರೋದನ್ನ ನೋಡಿ ಬಹಳ ಪ್ರೀತಿಯ ಹೆಂಡತಿಯವಳು ರಾಜನಿಗೆ, ತಾನೇ ಗರ್ವದಿಂದ ಗರ್ವಿಷ್ಠಳಾಗಿ ಸುರುಚಿ ಆ ಉತ್ತಾನಪಾದ ರಾಜ ಕೇಳ್ತಾ ಇರುವಂತೆಯೇ ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿನಿಂದ ಈ ಮುಂದೆ ಹೇಳುವ ಮಾತುಗಳನ್ನು ಹೇಳಿದ್ಲು.
ತಥಾ ಚಿಕೀರ್ಷಮಾಣಂ ತಂ ಸಪತ್ನ್ಯಾಸ್ತನಯಂ ಧ್ರುವಂ ಸುರುಚಿ ಶೃಣ್ವತೋ ರಾಜ್ಞಃ ಸೇರ್ಷ್ಯಮಾಹಾತಿ ಗರ್ವಿತಾ. ಸೇರ್ಷ್ಯಂ ಅಂತ ಈರ್ಷ ಅಸೂಯೆಯಿಂದ ಹೇಳ್ತಾ ಇದ್ದಾಳೆ. ಮಹಾ ಗರ್ವಿಷ್ಠಳಾಗಿದ್ಲು. ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ಸವತಿಯ ಮಗನಾದ ಆ ಧ್ರುವ ತನ್ನ ತಂದೆಯ ತೊಡೆ ಮೇಲೆ ಏರಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದನ್ನ ನೋಡಿ ಅವಳು ಹೇಳ್ತಾ ಇದ್ದಾಳೆ, ನವತ್ಸ ನೃಪತೇರ್ಧಿಷ್ಣ್ಯಂ ಭವಾನ್ ಆರೋಢುಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವಸಿ ನೃಪಾತ್ಮಜ. ಆ ರಾಜ ಕೇಳಿಸ್ಕೊಳ್ತಾ ಇರುವಂತೆಯೇ ಸುರುಚಿ ಹೇಳುವ ಮಾತು, ಮಗುವೇ ವತ್ಸ, ನೀನು ಈ ರಾಜನ ಸಿಂಹಾಸನವನ್ನು ಏರ್ಲಿಕ್ಕೆ ಯೋಗ್ಯ ಅಲ್ಲ. ಯಾಕೆ ಅಂದರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ. ಭವಾನ್ ಆರೋಢುಂ ನ ಅರ್ಹತಿ, ನೀನು ಈ ರಾಜನ ಸಿಂಹಾಸನದ ಮೇಲನ್ನ ಏರ್ಲಿಕ್ಕೆ ಯೋಗ್ಯ ಅಲ್ಲ. ಯಾಕೆ? ತ್ವಂ ನ ಮಯಾ ಕುಕ್ಷೌ ಗೃಹೀತಃ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ ನೀನು. ಹಾಗಾಗಿ ನೀನು ಈ ರಾಜನ ಸಿಂಹಾಸನವನ್ನು ಏರ್ಲಿಕ್ಕೆ ಯೋಗ್ಯ ಅಲ್ಲ. ನವತ್ಸ ನೃಪತೇರ್ಧಿಷ್ಣ್ಯಂ ಭವಾನಾರೋಢುಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷಾವಸಿ ನೃಪಾತ್ಮಜ. ಬಾಲೋಸಿ ಬತನಾತ್ಮಾನಂ ಅನ್ಯಸ್ತ್ರೀ ಗರ್ಭಸಂಭೃತಂ ನೂನಂ ವೇದ ಭವಾನ್ ಯಸ್ಯ ದುರ್ಲಭೇರ್ಥೇ ಮನೋರಥಃ. ಆ ಸುರುಚಿ ಮತ್ತೆ ಹೇಳ್ತಾ ಇದ್ದಾಳೆ, ನೀ ಇನ್ನೂ ಏನೂ ಗೊತ್ತಿಲ್ಲದೆ ಇರುವಂತಹ ಕೂಸು, ಬಾಲೋಸಿ, ನೀನು ಬಾಲ, ನಿನಗೇನು ಗೊತ್ತಿಲ್ಲ. ನೀನು ಬೇರೆ ಹೆಂಗಸಿನ ಹೊಟ್ಟೆಯಲ್ಲಿ ಹುಟ್ಟಿದವನು ನೀನು ಅನ್ನೋದು ನಿನಗೆ ಗೊತ್ತಿಲ್ಲ ಪಾಪ. ಆದ್ರಿಂದಲೇ ನೀನು ನಿನಗೆ ಸಿಗದೇ ಇರದೋ ಅಂತಹ ಭಾಗ್ಯಕ್ಕೆ ನೀನು ಆಸೆ ಪಡ್ತಾ ಇದ್ದಿ. ದುರ್ಲಭೆ ಅರ್ಥೇ ಮನೋರಥಃ, ನಿನಗಿದು ದುರ್ಲಭವಾದದ್ದು. ನಿನಗೇನು ಗೊತ್ತು ಪಾಪ, ನೀನು ಹಸಿಗೂಸು, ಏನೂ ಗೊತ್ತಿಲ್ಲದೆ ಇರೋಂಥವನು ನೀನು. ಅಂದರೆ ನೀನು ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟಿದವನು ಅನ್ನೋದು ನಿನಗೆ ಗೊತ್ತಿಲ್ಲ. ಹಾಗಾಗಿ ಪಾಪ ನೀನು ಈ ರಾಜನ ಸಿಂಹಾಸನವನ್ನು ಏರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿ. ನಿನಗೆ ಗೊತ್ತಿಲ್ಲ. ನ ಆತ್ಮಾನಂ ಅನ್ಯಸ್ತ್ರೀ ಗರ್ಭಸಂಭೃತಂ ನ ವೇದ, ನೀನು ಬೇರೆ ಹೆಂಗಸಿನ ಹೊಟ್ಟೆಯಲ್ಲಿ ಹುಟ್ಟಿದವನು ಅಂತ ನಿನಗೆ ಗೊತ್ತಿಲ್ಲ. ಆದ್ರಿಂದ ನೀನು ದುರ್ಲಭವಾದಂತಹ ಈ ಒಂದು ಭಾಗ್ಯ ಪಡಿಬೇಕು ಅಂತ ಆಸೆ ಪಡ್ತಾ ಇದ್ದಿ. ನಿನಗೆ ಈ ಯೋಗ್ಯತೆ ಇಲ್ಲ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ, ನೀನು ಬೇರೆಯವಳ ಹೊಟ್ಟೆಯಲ್ಲಿ ಹುಟ್ಟಿದವನು. ಆದ್ದರಿಂದ ನಿನಗೆ ಈ ಸಿಂಹಾಸನವನ್ನು ಏರುವ ಯೋಗ್ಯತೆ ಇಲ್ಲ. ಬಾಲೋಸಿ ಬತನಾತ್ಮಾನಂ ಅನ್ಯಸ್ತ್ರೀ ಗರ್ಭಸಂಭೃತಂ ನೂನಂ ವೇದ ಭವಾನ್ ಯಸ್ಯ ದುರ್ಲಭೇರ್ಥೇ ಮನೋರಥಃ. ತಪಸಾರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇ ಗರ್ಭೇಸ್ಮಿನ್ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನಂ. ಅವಳು ಹಾಗೆ ಮುಂದೆ ಹೇಳ್ತಾಳೆ, ನಿನಗೆ ಒಂದು ವೇಳೆ ಈ ರಾಜನ ಸಿಂಹಾಸನವನ್ನು ಏರಬೇಕು ಅಂತ ನಿನಗೆ ಆಸೆ ಇದ್ದರೆ ತಪಸ್ಸು ಮಾಡು. ತಪಸ್ಸು ಮಾಡಿ ದೇವರನ್ನ ಒಲಿಸಿಕೊಂಡು ಅವನ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. ದೇವರ ಅನುಗ್ರಹ ಪಡ್ಕೊಂಡು ಆ ದೇವರ ಅನುಗ್ರಹದಿಂದ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. ಆಮೇಲೆ ನೀನು ಈ ಸಿಂಹಾಸನಕ್ಕೆ ಆಸೆ ಪಡು. ಈಗ ನೀನು ಬೇರೆಯವಳ ಹೊಟ್ಟೆಯಲ್ಲಿ ಹುಟ್ಟಿದವನು, ಆದ್ದರಿಂದ ನಿನಗೆ ಈ ಸಿಂಹಾಸನವನ್ನು ಏರೋ ಯೋಗ್ಯತೆ ಇಲ್ಲ. ನೀನು ತಪಸ್ಸು ಮಾಡಿ ದೇವರನ್ನ ಒಲಿಸಿಕೊಂಡು ಬಾ. ಆ ದೇವರ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ.
ಅಂತ. ಅನುಗ್ರಹೇಣ ಮೇ ಗರ್ಭೆ ಅಸ್ಮಿನ್ ಸಾಧಯ ಆತ್ಮಾನಂ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆಮೇಲೆ ನೀನು ಸಿಂಹಾಸನದ ಬಯಕೆ ನಿನಗೆ. ಈಗ ನಿನಗೆ ಈ ಸಿಂಹಾಸನದಲ್ಲಿ ಕೊಡುವ ಯೋಗ್ಯತೆ ಇಲ್ಲ ಅಂತ ಈ ರೀತಿ ಬಹಳ ಹೊಟ್ಟೆ ಕಿಚ್ಚಿನಿಂದ ಅತ್ಯಂತ ಗರ್ವಿಷ್ಠಳಾಗಿ ಸುರುಚಿ ಹೇಳಿದ ಮಾತು ಈ 3 ಶ್ಲೋಕಗಳು. ತಪಸಾರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇ ಗರ್ಭೇಸ್ಮಿನ್ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನಂ. ಈ 3 ಶ್ಲೋಕಗಳು ಸುರುಚಿ ಹೇಳುವ ಮಾತುಗಳು. ನವತ್ಸ ನೃಪತೇರ್ಧಿಷ್ಣ್ಯಂ ಅನ್ನೋಲ್ಲಿಂದ ಯದೀಚ್ಛಸಿ ನೃಪಾಸನಂ ಅನ್ನೋವರೆಗೆ 3 ಶ್ಲೋಕಗಳು ಆ ಬಹಳ ಹೊಟ್ಟೆ ಕಿಚ್ಚಿನಿಂದ ಸುರುಚಿ ಧ್ರುವನಿಗೆ ಹೇಳಿದ ಮಾತುಗಳು. ರಾಜ ಕೇಳಿಸ್ಕೊಳ್ತಾ ಇರುವಂತೆಯೇ ಶೃಣ್ವತೋ ರಾಜ್ಞಃ ಅಂತ ಹೇಳಿದ್ದಾರೆ. ರಾಜ ಕೇಳಿಸ್ಕೊಳ್ತಾ ಇರುವಂತೆಯೇ ಈ ಮಾತುಗಳನ್ನು ಬಹಳ ಗರ್ವದಿಂದ ಸುರುಚಿ ಧ್ರುವನಿಗೆ ಹೇಳಿದ್ಲು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸೊ ಈ 7ನೇ ಶ್ಲೋಕ 8ನೇ ಶ್ಲೋಕದ ತಾತ್ಪರ್ಯ, ಆವಿಷ್ಟ ಹರಿಣ ಜೀವ ಬ್ರಹ್ಮ ದಕ್ಷೋ ಮನುಹು ಪೃಥುಹು. ಅಲ್ಲಿ ಬಂದು ಈ ಬ್ರಹ್ಮದೇವರು ದಕ್ಷ ಮನು ಇಲ್ಲಿ ಬಂದು ಹರಿ ಆವಿಷ್ಟ ಇದ್ದಾನೆ ಹೇಳ್ತಾರಲ್ವಾ, ಇದು ಬಂದು ಬ್ರಹ್ಮ ವಿವರ್ತನೆಯಲ್ಲಿ ಹೇಳ್ತಾರೆ. ಆಮೇಲೆ 8ನೇದು ಬಂದು ಪ್ರಿಯವ್ರತ ಉತ್ತಾನಪಾದ ಪ್ರಮುಖೇಶು ಹರಿಗಿ ಸ್ವಯಂ ಆವಿಷ್ಟಗ ಸರ್ವಭೂತೇಶು. ಎರಡು ಒಂದೇ ಅರ್ಥನ ಹೇಳ್ತೀಯ ಅಲ್ಲ, 2 ಕೋಟ್ ಮಾಡ್ತಾರೆ? ಏನು ವ್ಯತ್ಯಾಸ ಬರ್ತಾ ಇಲ್ಲಿ? ಎಲ್ಲ ಜೀವರ ಒಳಗೂ ಅಂದ್ರೆ ಬ್ರಹ್ಮ ದಕ್ಷ ಮನು ಪೃಥು ಮತ್ತೆ ಶಕ್ರಾದ್ಯ ಋಷಯ ಅಲ್ಲಿ ಕಾಮನ್ ಆಗಿ ತಗೊಂಡಿದ್ದಾರೆ. ಇಂದ್ರಾದಿ ದೇವತೆಗಳು ಋಷಿಗಳು ಎಲ್ಲ ಜೀವರೊಳಗೂ ಭಗವಂತ ವಿಶೇಷ ಆವೇಶ ಪಾತ್ರನಾಗಿದ್ದಾನೆ, ಆದ್ರಿಂದ ಹರಿಯಾಂಶ ಅಂತ ಹೇಳ್ತಾರೆ ಅಂತ. ಪ್ರತ್ಯೇಕವಾಗಿ ಚಕ್ರವರ್ತಿಗಳ ಒಳಗೆ ಆವಿಷ್ಟವಾದದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹರಿವಂಶದಲ್ಲಿ. ಇಲ್ಲಿ ಎಲ್ಲ ಜೀವರು ಬರಲಿಲ್ಲ. ಇಲ್ಲಿ ಸರ್ವಭೂಪೇಶು ಅಂತ. ಭೂಪರು ಅಂದ್ರೆ ಚಕ್ರವರ್ತಿಗಳು, ರಾಜರುಗಳು. ಪ್ರಿಯವ್ರತ ಉತ್ತಾನಪಾದ ಮೊದಲಾದಂತಹ ಪ್ರಮುಖರಾದಂತಹ ಚಕ್ರವರ್ತಿಗಳೇನಿದ್ದಾರೆ ಅವರೊಳಗೆ ಹರಿಹಿ ಆವಿಷ್ಟ ಅಂತ. ಹೌದು ಹೌದು. ಅಲ್ಲಿ ಋಷಿಮುನಿಗಳು ಇಂದ್ರಾದಿ ದೇವತೆಗಳು ಎಲ್ಲರನ್ನೂ ತಗೊಂಡಿದ್ದಾರೆ. ಇಲ್ಲಿ ಬರೇ ರಾಜರುಗಳನ್ನ ಚಕ್ರವರ್ತಿಗಳನ್ನು ಮಾತ್ರ ತಗೊಂಡಿದ್ದಾರೆ. ಸೊ ನಾವು ಮೊದಲನೇ ಸ್ಕಂದದಲ್ಲಿ ತೃತೀಯಾಧ್ಯಾಯದಲ್ಲಿ ಬಂದು ಋಷಿಭಿರ್ ಯಾಚಿತೋ ಬೇಜೆ ನವಮಂ ಪಾರ್ಥಿವಂ ಬಭುಃ ದುಪ್ತವಾನೋಷ ದೀಹಿ ಉಕ್ರಾಸ್ತೇನಾಯಂ ಚ ಉಷತ್ತಮಲ, ಅದು ಬಂದು ಅದೇ ಅಲ್ವಾ? ಅಲ್ಲಿ ಬಂದು ಪೃಥು ಶರೀರ ಆವಿಷ್ಟ ರೂಪಂ ಆವಿಷೇ ಪೃಥುಂ ದೇವಗ ಶಂಕಿ ಚಕ್ರಿ ಚತುರ್ಭುಜ ಇತಿ ಪಾದ್ಮಿ. ಅದು ಇನ್ನೂ ಸ್ಪೆಷಲ್. ಅದು ಎಲ್ಲಾ ರಾಜರ ಒಳಗೂನು ಕೂಡ ರಾಜರಾಜೇಶ್ವರ ರೂಪ ಇದ್ದೇ ಇರ್ತದೆ. ಪೃಥು ಚಕ್ರವರ್ತಿ ಒಳಗೆ ಇನ್ನೂ ವಿಶೇಷವಾಗಿತ್ತು ಅನ್ನೋದನ್ನ ಅಲ್ಲಿ ತಿಳಿಸ್ತಾ ಇರೋದು. ಅದು ಒಂದು ಜನರಲ್ ಇಲ್ಲ, ಅದು ಇನ್ನೂ ಸ್ಪೆಷಲ್. ಪೃಥು ಚಕ್ರವರ್ತಿ ಒಳಗೆ ಸ್ವಲ್ಪ ವಿಶೇಷ ಆವೇಶ ಜಾಸ್ತಿ ಇತ್ತು. ಸೊ ಈ ಚಕ್ರವರ್ತಿ ಒಳಗೆ ಒಂದು ನಿಮಗೆ ಬಂದು ಆವೇಶ ರೂಪ ಬಂದು ಇದ್ದೇ ಇರ್ತದೆ, ಪ್ರತಿಯೊಬ್ಬರೊಳಗೂ ಇರ್ತದೆ ಅದು. ಸೊ ಅಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ಹೇಳಿದಾರಲ್ಲ, ನಾವು ಬಂದು ಏನ್ ನೋಡಿರು ಅಂದ್ರೆ ಒಂದು ಎಲ್ಲಾ ಅವತಾರ ಹೇಳ್ತಾರ, ವಿವರಣ ಬಂದು ಇಂದ ನೋಡ್ತೇವೆ ಆದ್ರೆ ನಾವು ನೋಡಿರೋಲ್ಲವಾ. ಒಂದು ಎಲ್ಲಾ ಅವತಾರವು ಮೊದಲು ಹೇಳಿಟ್ಟು ಆ ಅವತಾರ ವಿವರಣ ಬಂದು ಇಂದ ಬರ್ತೇನೆ ನಾವು ಆಗ ನೋಡಿರೋ ನಾವು. ಹೌದು, ಎಲ್ಲಾನು ಬರಲ್ಲ, ಕೆಲವು. ಆ ಪೃಥು ಚಕ್ರವರ್ತಿ ಹಿಂದೆ ಬರ್ತೇನೆ ನಿಮ್ಗೆ ಅವರೋಡ ಬರುತ್ತೆ. ಪೃಥು ಚಕ್ರವರ್ತಿದ ಮುಂದೆ ಬರುತ್ತೆ. ಪೃಥು ಚರಿತ್ರೆ ಬಹಳ ದೊಡ್ಡದು, ವಿಸ್ತಾರವಾಗೇ ಬರುತ್ತೆ.
ಆಮೇಲೆ ನೀವು ಒಂದು ಈ 5ನೇ ಶ್ಲೋಕದಲ್ಲಿ ಬಂದು ನಮ್ಮ ಪುಸ್ತಕದಲ್ಲಿ ಒಂದು ನಿರತ ಮಾಶ್ರಮೋತ್ತಮೀನ್ ಇದೆ, ನೀವೊಂದು ಸುತರಾನ್ ಹೇಳಿರಿ, ನೀವು ನಿತರಾ ಬರ ಸುತರಾನ್ ಹೇಳಿರಿ. ಸುತರಾಮ್ ಆಶ್ರಮೋತ್ತಮಿ ಅಂತ ಹೇಳಿದೆ. ಅಲ್ಲೇನಿದೆ? ನಿತರಾಮ್ ಶ್ರೇಯಸ್ ಕಾಮೋ ನ ಸೇವೇತ ನಿತರಾಮ್ ಆಶ್ರಮೋತ್ತಮಿ ನಿತರಾಮ್ ಅಂತಿದೆ. ಸುತರಾಮ್ ನಿತರಾಮ್ ಎರಡು ಒಂದೇ ಅರ್ಥ, ಅರ್ಥ ಒಂದೇ, ಎರಡು ಇಟ್ಕೊಳ್ಬಹುದು. ಓಕೆ, ಆಯ್ತಾಯ್ತು. ನಮಸ್ಕಾರ. ನಮಸ್ಕಾರ. ಹರಯೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ.